ಶ್ರೀಗುರುಭ್ಯೋ ನಮಃ. ಪ್ರಿಯ ಛಾತ್ರಾಃ ಸುಪ್ರಭಾತಂ. ಅದ್ಯತನಪಾಠೆ ವಯಂ ಸುಬन्तಪ್ರಕರಣಂ ಇತಿ ವ್ಯಾಕರಣಭಾಗೆ ಅಜन्तಶಬ್ದೇಷು ಇಕಾರಾन्तಃ ಪುಲ್ಲಿಂಗಃ ಕವಿ ಇತಿ ಶಬ್ದಂ ಸಪ್ತವಿಭಕ್ತಿಷು ರೂಪಾಣಿ ಕಥಂ ಪ್ರಾಪ್ನುವಂತಿ ಇತಿ ವಿಷಯೇ ಅಧ್ಯಯನಂ ಕುರ್ಮಃ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಅಜಂತ ಶಬ್ದವಾದಂತಹ ಅರ್ಥಾತ್ ಸ್ವರಾಕ್ಷರ ಅಂತವಾದಂತಹ ಕವಿ ಶಬ್ದದಲ್ಲಿ ಕೊನೆಯ ಸ್ವರಾಕ್ಷರ ವ ಪ್ಲಸ್ ಇಕಾರ ಈ ಎಂಬ ಅಕ್ಷರ ಅಂತ್ಯದಲ್ಲಿರುವಂತಹ ಪುಲ್ಲಿಂಗ ಪದವಾದ ಕವಿ ಎಂಬ ಶಬ್ದವನ್ನು 7 ವಿಭಕ್ತಿಗಳಲ್ಲಿ ಹೇಗೆ ರೂಪಗಳು ಪಡೆಯುತ್ತವೆ ಎಂಬುದನ್ನು ಅಧ್ಯಯನ ಮಾಡೋಣ. ಭವಂತಃ ಜಾನಂತಿ ಏವ ಸಂಸ್ಕೃತೆ ಸಪ್ತವಿಭಕ್ತಯಃ ಸಂತಿ. 7 ವಿಭಕ್ತಿಗಳಿವೆ. ಸಂಸ್ಕೃತದಲ್ಲಿ ಮೂಲ ಶಬ್ದಗಳಿಗೆ ನಾವು ಪ್ರಾತಿಪದಿಕ ಎಂಬುದಾಗಿ ಕರೆಯುತ್ತೇವೆ. ಇಲ್ಲಿ ಕವಿ ಶಬ್ದ ಪ್ರಾತಿಪದಿಕ. ಈ ಪ್ರಾತಿಪದಿಕಗಳಿಗೆ ಸು ಔಜಸ್ ಮೊದಲಾದಂತಹ 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ಜೋಡಿಸಿ ಬೇಕಾದ ರೂಪಗಳನ್ನು ನಾವು ಪಡೆದು ವಾಕ್ಯಗಳಲ್ಲಿ ನಾವು ಪ್ರಯೋಗಿಸಬಹುದು. ಈಗಾಗಲೇ ನೀವು ರಾಮ ಶಬ್ದ, ಸೀತಾ ಶಬ್ದ, ಪುಸ್ತಕ ಶಬ್ದಗಳನ್ನು ಅಭ್ಯಾಸ ಮಾಡಿದ್ದೀರಾ. ಇವತ್ತು ಇಕಾರಾಂತ ಪುಲ್ಲಿಂಗ ಹೊಸದಾದಂತಹ ನಿಮಗೆ ಪರಿಚಯ ಆಗುವಂತಹ ಒಂದು ಶಬ್ದ ಕವಿ ಶಬ್ದವನ್ನು ಅಭ್ಯಾಸ ಮಾಡೋಣ. 7 ವಿಭಕ್ತಯ ಸಪ್ತವಿಭಕ್ತಯ ಸಂತಿ. ಪ್ರಥಮಾ ವಿಭಕ್ತಿ ಕನ್ನಡದಲ್ಲಿ ಪ್ರತ್ಯಯ ಉ. ಸಂಬೋಧನಾ ಪ್ರಥಮಾ ವಿಭಕ್ತಿ ಎಲೈ ಅಥವಾ ಹೇ, ಪ್ರಥಮಾ ವಿಭಕ್ತಿಯ ಒಂದು ಭಾಗ. ದ್ವಿತೀಯಾ ವಿಭಕ್ತಿ ಪ್ರತ್ಯಯ ಅನ್ನು. ತೃತೀಯಾ ವಿಭಕ್ತಿ ಪ್ರತ್ಯಯ ಇಂದ. ಚತುರ್ಥೀ ವಿಭಕ್ತಿ ಪ್ರತ್ಯಯ ಗೆ ಕೆ ಗೋಸ್ಕರ. ಪಂಚಮೀ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಕನ್ನಡದಲ್ಲಿ. ಷಷ್ಠೀ ವಿಭಕ್ತಿ ಪ್ರತ್ಯಯ ಆ. ಸಪ್ತಮೀ ವಿಭಕ್ತಿ ಪ್ರತ್ಯಯ ಅಲ್ಲಿ. ಹಾಗೆ ತ್ರೀಣಿ ವಚನಾನಿ ಸಂತಿ. 3 ವಚನಗಳಿವೆ. ಏಕವಚನಂ, ದ್ವಿವಚನಂ, ಬಹುವಚನಂ ಎಂಬುದಾಗಿ. ಈ ಕವಿ ಶಬ್ದವನ್ನು ನಾವು 7 ವಿಭಕ್ತಿಯಲ್ಲಿ ಹೇಳುವಾಗ ಈ ರೀತಿ ರೂಪಗಳನ್ನು ಪಡೆಯುತ್ತವೆ. ಗಮನಿಸಿ. ಪ್ರಥಮಾ ವಿಭಕ್ತೌ ಏಕವಚನೆ ಕವಿಹಿ ಎಂಬುದಾಗಿ ಆಗ್ತದೆ. ದ್ವಿವಚನೆ ಕವೀ, ಬಹುವಚನೆ ಕವಯಃ. ಕವಿಹಿ, ಕವೀ, ಕವಯಃ. ಸಂಬೋಧನಾ ಪ್ರಥಮಾ ವಿಭಕ್ತಿ ಹೇ ಕವೇ, ಹೇ ಕವೀ, ಹೇ ಕವಯಃ. ದ್ವಿತೀಯಾ ವಿಭಕ್ತಿ ಕವಿಂ, ಕವೀ, ಕವೀನ್. ತೃತೀಯಾ ವಿಭಕ್ತಿ ಕವಿನಾ, ಕವಿಭ್ಯಾಂ, ಕವಿಭಿಃ. ಚತುರ್ಥೀ ವಿಭಕ್ತಿ ಕವಯೇ, ಕವಿಭ್ಯಾಂ, ಕವಿಭ್ಯಃ. ಪಂಚಮೀ ವಿಭಕ್ತೌ ಕವೇಃ, ಕವಿಭ್ಯಾಂ, ಕವಿಭ್ಯಃ. ಷಷ್ಠೀ ವಿಭಕ್ತೌ ಕವೇಃ, ಕವ್ಯೋಃ, ಕವೀನಾಂ. ಸಪ್ತಮೀ ವಿಭಕ್ತೌ ರೂಪಾಣಿ ಏಕವಚನೆ ಕವೌ, ದ್ವಿವಚನೆ ಕವ್ಯೋಃ, ಬಹುವಚನೆ ಕವಿಷು ಇತಿ ರೂಪಾಣಿ ಭವಂತಿ. ಪ್ರಥಮ ವಿಭಕ್ತಿ ಉ ಪ್ರತ್ಯಯವನ್ನು ನಾವು ಕವಿ ಶಬ್ದಕ್ಕೆ ಸೇರಿಸಿದಾಗ ಅರ್ಥ ಹೀಗೆ: ಕವಿಹಿ, ಕವಿಯು. ಕವಿ ಇಬ್ಬರು ಕವಿಗಳು. ಕವಯಃ ಕವಿಗಳು. ಹೇ ಕವೇ, ಎಲೈ ಕವಿಯೇ. ಹೇ ಕವಿ, ಎಲೈ ಇಬ್ಬರು ಕವಿಗಳೇ. ಹೇ ಕವಯಃ, ಎಲೈ ಕವಿಗಳೇ ಎಂಬುದಾಗಿ. ದ್ವಿತೀಯ ವಿಭಕ್ತಿ ಕವಿಂ. ಅರ್ಥ ಏನು? ಕವಿಯನ್ನು. ಕವೀ ಇಬ್ಬರು ಕವಿಗಳನ್ನು. ಕವೀನ್ ಕವಿಗಳನ್ನು. ಕವಿನಾ ಕವಿಯಿಂದ. ಕವಿಭ್ಯಾಂ ಇಬ್ಬರು ಕವಿಗಳಿಂದ. ಕವಿಭಿಃ ಕವಿಗಳಿಂದ. ಕವಯೇ ಕವಿಗೆ. ಕವಿಭ್ಯಾಂ ಇಬ್ಬರು ಕವಿಗಳಿಗೆ. ಕವಿಭ್ಯಃ ಕವಿಗಳಿಗೆ. ಸಪ್ತಮೀ ವಿಭಕ್ತಿ ಕವೇಃ ಕವಿಯ ದೆಸೆಯಿಂದ. ಕವಿಭ್ಯಾಂ ಇಬ್ಬರು ಕವಿಗಳ ದೆಸೆಯಿಂದ. ಕವಿಭ್ಯಃ ಕವಿಗಳ ದೆಸೆಯಿಂದ.
ಷಷ್ಠಿ ವಿಭಕ್ತಿ ಆ ಪ್ರತ್ಯಯ ಕವೇಃ ಕವಿಯ ಕವ್ಯೋಃ ಇಬ್ಬರು ಕವಿಗಳ ಕವೀನಾಂ ಕವಿಗಳ. ಸಪ್ತಮಿ ವಿಭಕ್ತಿ ಕವೌ ಕವಿಯಲ್ಲಿ ಕವ್ಯೋಃ ಇಬ್ಬರು ಕವಿಗಳಲ್ಲಿ ಕವಿಷು ಕವಿಗಳಲ್ಲಿ. ವಿದ್ಯಾರ್ಥಿಗಳೇ, ಕವಿ ಶಬ್ದವನ್ನು 7 ರೂಪಗಳಲ್ಲಿ ನೀವು ಕಡ್ಡಾಯವಾಗಿ ಕಂಠಪಾಠ ಮಾಡಲೇಬೇಕು. ಈ ಒಂದು ಪದವನ್ನು ನೀವು ಕಂಠಪಾಠ ಮಾಡಿದರೆ ನಂತರ ಕವಿ ಶಬ್ದದ ಹಾಗೆ ಇಕಾರ ಅಂತ ಬೇರೆ ಬೇರೆ ಪದಗಳಿವೆ. ಕವಿ ಶಬ್ದ, ಮುನಿ ಶಬ್ದ ಕಲಿಬೋದು. ಮುನಿ ಶಬ್ದವನ್ನು ಬರಿಬೋದು ನೀವು 7 ವಿಭಕ್ತಿಗಳಲ್ಲಿ. ಪಾಣಿ ಎಂಬ ಶಬ್ದ, ಶ್ರೀಪತಿ ಶಬ್ದ, ಕಪಿ ಶಬ್ದ, ಮಾರುತಿ ಶಬ್ದ, ಕಲಿ ಶಬ್ದ, ಯತಿ ಶಬ್ದ, ಅಗ್ನಿ ಶಬ್ದ, ಈ ರೀತಿಯ ಶಬ್ದಗಳನ್ನು ಕೂಡ ನಾವು 7 ವಿಭಕ್ತಿಯಲ್ಲಿ ಬರೀಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಗಮನಿಸಿ, ಮತ್ತೊಮ್ಮೆ ಹೇಳ್ತೇನೆ, ಸರಿಯಾಗಿ ನೋಡಿ ಕೇಳಿ. ಕವಿಹಿ ಕವಿ ಕವಯಃ ಪ್ರಥಮಾ ವಿಭಕ್ತಿ. ಹೇ ಕವೇ ಹೇ ಕವಿ ಹೇ ಕವಯಃ ದ್ವಿತೀಯ ವಿಭಕ್ತಿ. ಕವಿಂ ಕವಿ ಕವೀನ್ ತೃತೀಯ ವಿಭಕ್ತಿ. ಕವಿನಾ ಕವಿಭ್ಯಾಂ ಕವಿಭಿಃ ಚತುರ್ಥಿ ವಿಭಕ್ತಿ. ಕವಯೇ ಕವಿಭ್ಯಾಂ ಕವಿಭ್ಯಃ ಪಂಚಮೀ ವಿಭಕ್ತಿ. ಕವೇಃ ಕವಿಭ್ಯಾಂ ಕವಿಭ್ಯಃ ಷಷ್ಠೀ ವಿಭಕ್ತಿ. ಕವೇಃ ಕವ್ಯೋಃ ಕವೀನಾಂ ಸಪ್ತಮೀ ವಿಭಕ್ತಿ. ಕವೌ ಕವ್ಯೋಃ ಕವಿಷು. ಹಾಗೆ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಇಕಾರಾಂತ ಪುಲ್ಲಿಂಗ ಮುನಿ ಶಬ್ದ. ಕವಿ ಶಬ್ದದ ಹಾಗೆ ಇಲ್ಲಿ ಮುನಿ ಶಬ್ದ ಇಕಾರಾಂತ ಪುಲ್ಲಿಂಗ. ಇದನ್ನು 7 ವಿಭಕ್ತಿಯಲ್ಲಿ ಹೇಳುವ ಕ್ರಮವನ್ನು ಗಮನಿಸಿ. ಸಾಧ್ಯವಾದರೆ ನೀವು ನನ್ನೊಟ್ಟಿಗೆ ಓದಿ. ಪ್ರಥಮ ವಿಭಕ್ತಿ ಮುನಿಃ ಮುನಿ ಮುನಯಃ. ಮುನಿಃ ಋಷಿ ಅಂತ ಅರ್ಥ, ಸಂಜ್ಞಾ ಋಷಿ. ಹೇ ಮುನೇ ಹೇ ಮುನಿ ಹೇ ಮುನಯಃ. ಮುನಿಂ ಮುನಿ ಮುನೀನ್ ತೃತೀಯ ವಿಭಕ್ತಿ. ಮುನಿನಾ ಮುನಿಭ್ಯಾಂ ಮುನಿಭಿಃ ಮುನಯೇ ಮುನಿಭ್ಯಾಂ ಮುನಿಭ್ಯಃ ಮುನೇಃ ಮುನಿಭ್ಯಾಂ ಮುನಿಭ್ಯಃ ಷಷ್ಠಿ ವಿಭಕ್ತಿ. ಮುನೇಃ ಮುನ್ಯೋಃ ಮುನೀನಾಂ. ಮುನೇಃ ಮುನ್ಯೋಃ ಮುನೀನಾಂ. ಕವೇಃ ಕವ್ಯೋಃ ಕವೀನಾಂ. ಮುನೌ ಮುನ್ಯೋಃ ಮುನಿಷು. ಮುನೌ ಮುನ್ಯೋಃ. ಇಲ್ಲಿ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು. ನೋಡಿ, ಇಲ್ಲಿ ಉಂಟಲ್ಲ ಮುನ್ಯೋಹ ಅಂತ ಇದ್ದರೆ ಹಾಗೆ ಆಗಬೇಕು. ಮುನೌ ಅಲ್ಲ, ಮುನ್ಯೋಹ ಮುನಿಷು ಎಂಬ ರೂಪವನ್ನು ಪಡೀತದೆ. ಹಾಗೆ ವಿದ್ಯಾರ್ಥಿಗಳೇ, ಈಗ ಆ 7 ವಿಭಕ್ತಿಯಲ್ಲಿ ಕವಿ ಶಬ್ದಗಳನ್ನು ನಾವು ವಾಕ್ಯದಲ್ಲಿ ಸರಳವಾಗಿ ಹೇಗೆ ಬಳಕೆ ಮಾಡಬಹುದು ಎಂಬುದರ ಒಂದು ಅಭ್ಯಾಸವನ್ನು ಕೂಡ ಮಾಡೋಣ. ನೋಡಿ, ಪ್ರಥಮ ವಿಭಕ್ತಿ ಕವಿಹಿ. ಕೆಂಪು ಅಕ್ಷರದಲ್ಲಿ ನಾನು ಬರೆದಿದ್ದೇನೆ. ಅದಕ್ಕೊಂದು ಸರಳ ವಾಕ್ಯ. ಕವಿಹಿ ಕವಿಯು. ಏಷಃ ಕವಿಹಿ ಇವನು ಕವಿಯು. ಹಾಗೆ ದ್ವಿವಚನ ನೋಡಿ, ಇದು ದ್ವಿವಚನದ ಬಾಕ್ಸ್, ಇದು ಬಹುವಚನ. ಏತೌ ಕವಿ. ಕವಿಹಿ ಕವಿ ದ್ವಿವಚನ, ಇವರಿಬ್ಬರು ಕವಿಗಳು. ಕವಯಃ ಏತೇ ಕವಯಃ ಇವರು ಕವಿಗಳು. ನೋಡಿ, ಸಂಬೋಧನಾ ಪ್ರಥಮ ವಿಭಕ್ತಿಯಲ್ಲಿ ಹೇಗೆ ಬಳಕೆ ಮಾಡ್ಬೋದು. ಹೇ ಕವೇ ಎಲೈ ಕವಿಯೇ. ಒಂದು ವಾಕ್ಯ ಪ್ರಯೋಗ ಮಾಡುವಾಗ ಹೇ ಕವೇ ತವ ನಾಮ ಕಿಂ. ಒಬ್ಬ ಕವಿಗಳನ್ನು ನಾವು ಭೇಟಿಯಾದಾಗ ಅವರ ನಮಗೆ ಹೆಸರು ಗೊತ್ತಿಲ್ಲ ಅಂತಾದರೆ ಈ ರೀತಿ ಸಂಬೋಧನೆ ಮಾಡಿ ಕೇಳ್ಬೋದು. ಹೇ ಕವೇ ತವ ನಾಮ ಕಿಂ. ಹೇ ಮುನೆ ತವ ನಾಮ ಕಿಂ. ಈ ರೀತಿ. ಹೇ ಕವಿ ದ್ವಿವಚನ. ಹೇ ಕವಿ ಎಲೆ ಇಬ್ಬರು ಕವಿಗಳೇ. ಯುವಯೋಃ ನಾಮ ಕಿಂ. ತವ ಯುವಯೋಃ ನಿಮ್ಮಿಬ್ಬರ ನಾಮ ಕಿಂ ನಿಮ್ಮಿಬ್ಬರ ಹೆಸರೇನು ಎಂಬುದಾಗಿ. ಹೇ ಕವಯಃ ಯುಷ್ಮಾಕಂ ದೇಶಃ ಕಃ. ಎಲೆ ಕವಿಗಳೇ ಯುಷ್ಮಾಕಂ ದೇಶಃ ಕಃ ನಿಮ್ಮ ದೇಶ ಯಾವುದು. ಯುಷ್ಮಾಕಂ ತವ ಯುವಯೋಃ ಯುಷ್ಮಾಕಂ ನಿಮ್ಮ ಅಂತ ಅರ್ಥ. ದೇಶಃ ಕಃ ದೇಶ ಯಾವುದು ಎಂಬುದಾಗಿ. ನೋಡಿ, ದ್ವಿತೀಯ ವಿಭಕ್ತಿಯಲ್ಲಿ ಹೀಗೆ. ಕವಿಂ ಅಲ್ವಾ. ರಾಜ ಕವಿಂ ಸತ್ಕರೋತಿ. ರಾಜನು ಕವಿಗಳನ್ನು ಕವಿಯನ್ನು ಸತ್ಕರೋತಿ ಸತ್ಕರಿಸುತ್ತಾನೆ. ನೋಡಿ, ದ್ವಿವಚನೆ. ರಾಜ ದ್ವೌ ಕವಿ ಸತ್ಕರೋತಿ. ರಾಜನು ದ್ವೌ ಕವಿಂ ಕವಿ ದ್ವಿವಚನ ಇಬ್ಬರು ಕವಿಗಳನ್ನು ಸತ್ಕರೋತಿ ಸತ್ಕರಿಸುತ್ತಾನೆ. ರಾಜ ಕವೀನ್ ಪ್ರಶಂಸತಿ. ರಾಜ ಕವೀನ್ ದ್ವಿತೀಯ ವಿಭಕ್ತಿ ಬಹುವಚನ. ಕವಿಗಳನ್ನು, ರಾಜನು ಕವಿಗಳನ್ನು, ಅನೇಕ ಕವಿಗಳನ್ನು ಪ್ರಶಂಸತಿ ಹೊಗಳುತ್ತಾನೆ. ತೃತೀಯ ವಿಭಕ್ತಿ ಕವಿಯಿಂದ. ಕವಿನಾ ಕಾವ್ಯಂ ರಚಿತಂ ಕರ್ಮಣಿ ರೂಪದಲ್ಲಿದೆ. ಕವಿಯಿಂದ ಕಾವ್ಯವು ರಚಿಸಲ್ಪಟ್ಟಿದೆ ಎಂಬುದಾಗಿ ಅರ್ಥ. ಕವಿಯಿಂದ ಕಾವ್ಯವು ರಚಿಸಲ್ಪಟ್ಟಿದೆ. ಕವಿಭ್ಯಾಂ
ದ್ವಿವಚನ. ದ್ವಾಭ್ಯಾಂ ಕವಿಭ್ಯಾಂ ಹಿಮಾಲಯಃ ಸಮ್ಯಕ್ ವರ್ಣಿತಃ. ದ್ವಾಭ್ಯಾಂ ಕವಿಭ್ಯಾಂ ವಿಶೇಷಣ ವಿಶೇಷ, ಎರಡು ಕವಿಗಳಿಂದ ಅಥವಾ ಇಬ್ಬರು ಕವಿಗಳಿಂದ ಹಿಮಾಲಯವು ಸಮ್ಯಕ್ ವರ್ಣಿತಃ ಚೆನ್ನಾಗಿ ವರ್ಣಿಸಲ್ಪಟ್ಟಿದೆ. ಇಲ್ಲೆಲ್ಲ ಕರ್ಮಣಿ ರೂಪದಲ್ಲಿ ಪದಗಳಿರ್ತವೆ. ಸಮ್ಯಕ್ ವರ್ಣಿತಃ ಚೆನ್ನಾಗಿ ವರ್ಣಿಸಲ್ಪಟ್ಟಿದೆ. ಕವಿಭಿಃ ಅಸ್ಮಾಕಂ ಸಂಸ್ಕೃತಿ ರಕ್ಷಿತ. ಕವಿಭಿಃ ಕವಿಗಳಿಂದ, ಅನೇಕ ಕವಿಗಳಿಂದ, ಅಸ್ಮಾಕಂ ಸಂಸ್ಕೃತಿ ನಮ್ಮ ಸಂಸ್ಕೃತಿಯು ರಕ್ಷಿಸಲ್ಪಟ್ಟಿದೆ ಎಂಬುದಾಗಿ. ಚತುರ್ಥಿ ವಿಭಕ್ತಿ ಕವಯೇ. ಕವಯೇ ಸ್ವಸ್ತಿ. ಕವಿಗೆ ಸ್ವಸ್ತಿ, ಮಂಗಳವಾಗಲಿ ಶುಭವಾಗಲಿ ಅಂತ ಅರ್ಥ ಸ್ವಸ್ತಿ. ನೋಡಿ, ದ್ವಿವಚನ. ಕವಿಭ್ಯಾಂ ಸ್ವಾಗತಂ, ಇಬ್ಬರು ಕವಿಗಳಿಗೆ ಸ್ವಾಗತಂ, ಸ್ವಾಗತ. ಕವಿಭ್ಯಃ ಸಮ್ಮಾನಂ ಕರೋತಿ. ಕವಿಭ್ಯಃ ಕವಿಗಳಿಗೆ, ಅನೇಕ ಕವಿಗಳಿಗೆ, ಸಮ್ಮಾನಂ ಕರೋತಿ ಸಮ್ಮಾನವು ಕರೋತಿ ಮಾಡುತ್ತಾನೆ, ಗೌರವವನ್ನು ಸಲ್ಲಿಸುತ್ತಾರೆ ಎನ್ನುವಂಥ ಅರ್ಥ. ಪಂಚಮಿ ವಿಭಕ್ತಿ. ಕವೇಃ ಕಾವ್ಯಂ ಪ್ರಭವತಿ. ಕವೇಃ ಪಂಚಮಿ ವಿಭಕ್ತಿ. ಕವಿಯಿಂದ, ಪಂಚಮಿ ವಿಭಕ್ತಿ ಕವಿಯ ದಿಸೆಯಿಂದ ಎನ್ನುವಂಥ ಅರ್ಥ. ಫ್ರಮ್ ಕವೇಃ ಕಾವ್ಯಂ ಪ್ರಭವತಿ. ಕವಿಯಿಂದ ಕಾವ್ಯವು ಪ್ರಭವತಿ ಸಂಭವತಿ ಹುಟ್ಟುತ್ತದೆ ಎನ್ನುವಂಥ ಅರ್ಥ. ಕವಿಯಿಂದ ಕಾವ್ಯವು ಹುಟ್ಟುತ್ತದೆ. ರಾಷ್ಟ್ರಕವಿಭ್ಯಾಂ ವ್ಯಾಸ ವಾಲ್ಮೀಕಿಭ್ಯಾಂ ದೇಶಸ್ಯ ಕೀರ್ತಿ ಪ್ರವರ್ಧಿತ. ನೋಡಿ, ಕವಿಭ್ಯಾಂ ದ್ವಿವಚನ, ಪಂಚಮಿ ವಿಭಕ್ತಿ ದ್ವಿವಚನ. ರಾಷ್ಟ್ರಕವಿಭ್ಯಾಂ ಅದರ ಮೊದಲು ಒಂದು ರಾಷ್ಟ್ರ ಎಂಬ ಪದ ಸೇರಿಸಿದೆ. ರಾಷ್ಟ್ರಕವಿಭ್ಯಾಂ ಇಬ್ಬರು ರಾಷ್ಟ್ರಕವಿಗಳಿಂದ. ಯಾರು? ವ್ಯಾಸ ವಾಲ್ಮೀಕಿಭ್ಯಾಂ, ಇಬ್ಬರು ರಾಷ್ಟ್ರಕವಿಗಳಾದ ವ್ಯಾಸ ಮತ್ತು ವಾಲ್ಮೀಕಿಯರಿಂದ ದೇಶಸ್ಯ ಕೀರ್ತಿ ಪ್ರವರ್ಧಿತ. ದೇಶದ ಕೀರ್ತಿಯು ಪ್ರವರ್ಧಿತ ಹೆಚ್ಚಿದೆ. ರಾಷ್ಟ್ರಕವಿಗಳಾದ ವ್ಯಾಸ ವಾಲ್ಮೀಕಿಯರ ದೆಸೆಯಿಂದ ದೇಶದ ಕೀರ್ತಿಯು ಪ್ರವರ್ಧಿತ ಹೆಚ್ಚಿದೆ, ಹೆಚ್ಚಿಸಲ್ಪಟ್ಟಿದೆ, ಹೆಚ್ಚಾಗಿದೆ ಅಂತೇಳಿ. ಕವಿಭ್ಯಃ ಸತ್ಕಾವ್ಯಾನಿ ಪ್ರಭವಂತಿ. ಕವಿಭ್ಯಃ ಕವಿಗಳಿಂದ, ಕವಿಗಳ ದೆಸೆಯಿಂದ, ಸತ್ಕಾವ್ಯಾನಿ ಸತ್ಕಾವ್ಯಗಳು ಒಳ್ಳೆಯ ಕಾವ್ಯಗಳು, ಪ್ರಭವಂತಿ ಹುಟ್ಟುತ್ತವೆ ಎನ್ನುವಂಥದ್ದು. ಅಹಂ ಕವೇಃ ಗ್ರಂಥಂ ಏವ ಪಠಾಮಿ. ಕವೇಃ ಷಷ್ಠಿ ವಿಭಕ್ತಿ ಕವಿಯ. ಅಹಂ ನಾನು, ಕವೇಃ ಗ್ರಂಥಂ ಕವಿಯ ಗ್ರಂಥವನ್ನೇ, ಗ್ರಂಥಂ ಏವ ಪಠಾಮಿ ಓದುತ್ತೇನೆ. ಕವ್ಯೋಃ ನಾಮ ಭಾಸಃ ಬಾಣಃ ಚ. ಕವ್ಯೋಃ ನಾಮ ಇಬ್ಬರು ಕವಿಗಳ ಹೆಸರು ಭಾಸ ಮತ್ತು ಬಾಣ. ಕವ್ಯೋಃ ದ್ವಿವಚನ. ಕವೀನಾಂ ನೋಡಿ, ಷಷ್ಠಿ ವಿಭಕ್ತಿ ಬಹುವಚನ ರೂಪ. ಉಡುಪಿ ನಗರೆ ಕವೀನಾಂ ಸಮ್ಮೇಳನಂ ವ್ಯವಸ್ಥಾಪಿತಂ. ಉಡುಪಿ ನಗರೆ ಉಡುಪಿ ನಗರದಲ್ಲಿ, ಕವೀನಾಂ ಕವಿಗಳ ಬಹುವಚನ, ಕವಿಗಳ ಸಮ್ಮೇಳನವು ವ್ಯವಸ್ಥಾಪಿತಂ ವ್ಯವಸ್ಥಾಪಿಸಲ್ಪಟ್ಟಿದೆ, ಅರೇಂಜ್ ಮಾಡಿದ್ದಾರೆ ಅಂತೇಳಿ. ಸಪ್ತಮಿ ಭಕ್ತಿ ನೋಡಿ ಕೊನೆಯದ್ದು. ಕವೌ ಅಲ್ಲಿ ಕವಿಯಲ್ಲಿ, ಸದ್ಗುಣಾ ನಿವಸಂತಿ ಕವಿಯಲ್ಲಿ ಸದ್ಗುಣಗಳು ನಿವಸಂತಿ ವಾಸ ಮಾಡುತ್ತಿವೆ, ನೆಲೆಸಿವೆ ಎನ್ನುವಂಥ ಅರ್ಥ. ಭಾಸಬಾಣಯೋ ಕವ್ಯೋ ಕಹ ಚತುರಃ. ನೋಡಿ, ಇಲ್ಲಿ ಇಬ್ಬರು ಕವಿಗಳ ಹೆಸರು ಉಂಟು. ಭಾಸಬಾಣಯೋ ಷಷ್ಠಿ ವಿಭಕ್ತಿ ದ್ವಿವಚನ. ಭಾಸ ಮತ್ತು ಬಾಣ, ಯೋಹೋ ಕವ್ಯೋ. ಇಲ್ಲಿ ಸಪ್ತಮಿ ವಿಭಕ್ತಿ, ಕ್ಷಮಿಸಿ, ಸಪ್ತಮಿ ವಿಭಕ್ತಿಯಲ್ಲಿದೆ. ಭಾಸಬಾಣಯೋ ಕವ್ಯೋ. ಭಾಸ ಮತ್ತು ಬಾಣ ಕವಿಗಳಲ್ಲಿ, ಈ ಇಬ್ಬರು ಕವಿಗಳಲ್ಲಿ, ಕಹ ಚತುರಃ. ಚತುರಃ ಕಹ, ಚತುರ ಯಾರು, ಬುದ್ಧಿವಂತ ಯಾರು, ಒಂದು ಪ್ರಶ್ನೆ. ಭಾಸಬಾಣಯೋ ಕವ್ಯೋ, ಭಾಸ ಮತ್ತು ಬಾಣ ಎಂಬ ಇಬ್ಬರು ಕವಿಗಳಲ್ಲಿ ಚತುರನು ಯಾರು? ಕವಿಷು ಕಾಳಿದಾಸ ಪ್ರಸಿದ್ಧ. ಕವಿಗಳಲ್ಲಿ ಕಾಳಿದಾಸನು, ಅನೇಕ ಕವಿಗಳಲ್ಲಿ ಕಾಳಿದಾಸನು ಪ್ರಸಿದ್ಧನಾಗಿದ್ದಾನೆ. ವಿದ್ಯಾರ್ಥಿಗಳೇ, ಇದಿಷ್ಟು ಕವಿ ಶಬ್ದದ ನಿಮಗೆ ಪರಿಚಯ. ಚೆನ್ನಾಗಿ ಅಭ್ಯಾಸ ಮಾಡಿ, ಕಂಠಪಾಠ ಮಾಡಿ. ಶುಭಮಸ್ತು. ಧನ್ಯವಾದ.